ನೋಡಿ ಮೊನ್ನೆ ಪಾಪ RCB ಪೊಲೀಸ್ ಆಫೀಸರ್ ಸಸ್ಪೆಂಡ್. ಯಾರು? ವಾಲ್ಮೀಕಿ ಜನಾಂಗದ ದಯಾನಂದ್, ಬೆಂಗಳೂರು ಕಮಿಷನರ್. 3 ಮಂದಿ IPS ಆಫೀಸರ್ ಸಸ್ಪೆಂಡ್ ಮಾಡಿದ್ರು. ಆದ್ರೆ ನಮ್ಮ ಅಶೋಕ್ ಮಾತಾಡ್ತಿದ್ದ, ಆ ಕರಿ ಬಸವ ನಿಮ್ಗೆ ಸರಿಯಾಗಿ ಮಾಹಿತಿ ಕೊಡಲಿ, ಏನೋ ನಾಟಕ ಕಂಪ್ನಿ ಅಡ್ಜಸ್ಟ್ಮೆಂಟ್ ನಡೆದಿತ್ತು. ನಾ ಎದ್ದು ನಿಂತು ಹೇಳಿದೆ, ಅಶೋಕ ಎಲ್ಲ ನಾಟಕ ಕಂಪ್ನಿ ಬಿಡು, ಗೊತ್ತಾರಲ್ಲ ಮುಖ್ಯಮಂತ್ರಿ ಮಗನ ಗೊತ್ತ, ಉಪಮುಖ್ಯಮಂತ್ರಿ ಏನೋ ಗೊತ್ತಿಲ್ಲ. ಪೊಲೀಸ್ ಆಫೀಸರ್ ಹೇಳಿದ್ರು, ಏನಂತ ಹೇಳಿದ್ರು, ಇವತ್ತು ಮೆರವಣಿಗೆಗೆ ಅವಕಾಶ ಕೊಡಬೇಡಿ, ನಮ್ಮ ಪೊಲೀಸ್ ಹೇಳಿದ್ರು. ಪಾಪ ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ದಲಿತರ ಹೆಸರು ಹೇಳ್ತಾರೆ ಮೇಲೆ ಮೇಲೆ. ವಾಲ್ಮೀಕಿ ಹಣ ತಿಂದವ್ರು ಯಾರು? 184 ಕೋಟಿ ತಿಂದವ್ರು ಯಾರು? ಮೊನ್ನೆ ಬೆಳಗ್ಗೆ ಒಡ್ಡ ಸಮಾಜ ಹಣ ಲೂಟಿ ಮಾಡಿದವ್ರು ಯಾರು? ಇವ್ರಿಗೇನು ದಲಿತರ ಬಗ್ಗೆ ಮಾತಾಡೋ ನೈತಿಕ ಹಾಕೈತ್ರಿ? ದಲಿತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ, ಒಬ್ಬ ಹಿಂದೂ ಅಧಿಕಾರಿನ DCIGP ಮಾಡೋದಾಗುದಿಲ್ಲ. ಈ ರೀತಿ ಹಿಂದೂಗಳನ್ನ ತುಳಿಯುವಂತ ಕೆಲಸ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾ ಇದ್ದೀರಿ? ನೀವು ಹಿಂಗೆ ಹುಚ್ಚುಚ್ಚಾಕರ ಮಾಡ್ಕೋತ ಹೋದ್ರ ನೇಪಾಳ ಪರಿಸ್ಥಿತಿ ಬರ್ತದೆ. ಈ ಜನ ಸುಮ್ಕೊಂಡಿರೋದಿಲ್ಲ, ನೋಡ್ತಾರ. ಮದ್ದೂರ್ನಾಗ ಜನ ಬರೀ 2 ಪಾರ್ಟಿ ಇತ್ತು ಅಲ್ಲಿ. ಒಂದು JDS ಬೇಡ ಅಂದ್ರೆ ಕಾಂಗ್ರೆಸ್, DK ಶಿವಕುಮಾರ ಮುಖ್ಯಮಂತ್ರಿ ಆಗ್ತಂದ್ರೆ ಕಾಂಗ್ರೆಸ್, ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ JDS. ಈಗ ನಾವು ಹೋದ್ಮ್ಯಾಗ 20,000 ಮಂದಿ ಸೇರಿದ್ಮ್ಯಾಗ ಎಲ್ಲರಿಗೂ ಏನಪ್ಪ ಎಲ್ಲಿ ಬಂದ, ಮಂಡ್ಯದ ಗಂಡು ನಾವೇ ಇದ್ದೀವಿ, ಇದು ಉತ್ತರ ಕನ್ನಡ ನಾವು ಗಂಡು ಇಲ್ಲಿ ಯಾಕೆ ಬರ್ತಿದ್ರು? ಇದು ಯಾಕೆ ಬರ್ತು ಅಂದ್ರ ಜನರು ಸಾಕಾಗಿತ್ತು. ಜಾತಿ ಒಕ್ಕಲಿಗೆ, ದಲಿತರು, ಲಿಂಗಾಯತರು, ಪಂಚಮಸಾಲರು ಲೂಟಿ ಏನ್ ಮಾಡ್ಲಕತ್ತಾರಲ್ಲ, ಎಷ್ಟು ಲೂಟಿ ಹೊಡೆದ್ರು. ಮುತ್ತ ಬರೀ ಮೊಮ್ಮಕ್ಕಳು ತಿನ್ನುತ್ತಾನ ರೊಕ್ಕ ಮಾಡೋದು ಮುಖ್ಯಮಂತ್ರಿ ಅಂದ್ರು. ಅದಕ್ಕೆ ಅದು ಎಲ್ಲ ಸಾಕಾಗಿದೆ. ಹೊಸ ಗಾಳಿ ಕರ್ನಾಟಕದಲ್ಲಿ ಬೀಸ್ಲಕತ್ತದ. 2028ಕ್ಕೆ ಭಗವಾ ಜೆಂಡಾ ಸರ್ಕಾರ ಬರ್ತದೆ ಅಂತ ಹೇಳಿ ನಾನು ಮಾತು